ಫೈನಲಿ ಬಂದರು ನೋಡಿ ಹೆಂಗೆ ಬಂದಿದ್ದೀನಿ. ಅದು ಫಾರ್ಮಲ್ಸ್ ಹಾಕಿ ನನಗೆ ಅನ್ಸುತ್ತೆ ಚಪ್ರಿ ನಾನು ಸ್ಪೆಷಲಾಗಿ ಕೇಳ್ಬಿಟ್ಟು ಚರ್ಬಿ ಹಾಕ್ಸ್ಕೊಂಡೆ ಗೀಸ್. ಬಡ್ಡಿ ಮಗೊಂದು ಅದಲ್ವಾ ಮಾಡ್ತಾರೆ ನಮ್ಮ ಮನೇಲಿ ಏನು ಮಾಡ್ತಾವ್ರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಸೊ ಇವತ್ತು ನಾವು ಸ್ವಲ್ಪ ಏರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ರೂಮಿಂದ ಶುರು ಮಾಡ್ತಾ ಇದ್ದೀನಿ. ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪಿ ಸಿ ಒಂದಿಷ್ಟು ಕೈ ಕೊಟ್ಬಿಟ್ಟಿತ್ತು. ಆಲ್ಮೋಸ್ಟ್ ಒಂದು 2 ಡೇಸ್ ಅಂದ್ಕೊಳ್ಳಿ. ಟೂ ಡೇಸ್ ಮುಂಚೆ ಒಂದು ಸ್ವಲ್ಪ ಸಿಮ್ಟಮ್ಸ್ ತೋರಿಸ್ತಿತ್ತು. ಪಿ ಸಿ ಫುಲ್ ಸ್ಲೋ ಆಗಿಬಿಟ್ಟಿತ್ತು. ಆ್ಯಂಡ್ ಇರೋದೊಂದು ಪಿ ಸಿ, ಒಂದು ಲ್ಯಾಪ್ಟಾಪ್ ಇದೆ. ಬಟ್ ಲ್ಯಾಪ್ಟಾಪಲ್ಲಿ ಏನು ಅಷ್ಟೊಂದು ಕೆಲಸ ಮಾಡೋಕ್ಕೋಗಲ್ಲ. ಬಟ್ ಪಿ ಸಿನೇ ನನಗೆ ತುಂಬ ಮೇಯ್ನು. ಎಲ್ಲ ಎಡಿಟಿಂಗು, ವ್ಲಾಗ್ ಎಡಿಟ್ ಆಗಿರ್ಬೋದು, ಗೇಮಿಂಗ್ ಚಾನಲ್ ವೀಡಿಯೋಸ್ ಆಗಿರ್ಬೋದು, ಎಲ್ಲ ಇದರಲ್ಲೇ ಮಾಡೋದು. ಓಕೆನಾ, ಇದೆ ಪಿ ಸಿ. ಆ್ಯಂಡ್ ಪ್ರಾಬ್ಲಮ್ ಕೊಟ್ಟಿರೋದು ನಮ್ಮ ಈ ಕೂಲರು. ಸೊ ನಾನು ಲಿಕ್ವಿಡ್ ಕೂಲರ್ ಹಾಕ್ಸಿದ್ದೆ. ಆ್ಯಕ್ಚುಲಿ ಇಲ್ಲಿ ಫ್ಯಾನ್ಸ್ ಬರುತ್ತೆ. ಸೊ ಆ ಫ್ಯಾನ್ಸ್ನ ತೆಗೆಸ್ಬಿಟ್ಟು ಮತ್ತೆ ವಾಪಸ್ ಇಲ್ಲೇ ಇನ್ಸ್ಟಾಲ್ ಮಾಡಿಸಿದ್ದೀನಿ, ಮೇಲ್ಗಡೆ ಇರೋ ಫ್ಯಾನ್ಸು. ಸೊ ಇಲ್ಲಿಗೆ ಈ ಹೊಸ ಪ್ರಾಡಕ್ಟ್ ಏನಿದೆ ಇದನ್ನು ಹಾಕ್ಸಿದ್ದೀನಿ. ಇಲ್ಲಿ ಡಿಸ್ಪ್ಲೇ ಬಿಡೋ ಕೂಡ ಇದೆ. ಕಸ್ಟಮಾಗಿ ಏನು ಬೇಕಾದ್ರೂ ಸೆಟ್ ಮಾಡ್ಕೊಬೋದು. ಅದು ಇನ್ನೂ ನಾನು ಕಂಪ್ಲೀಟಾಗಿ ಸೆಟ್ ಮಾಡ್ಕೋಗಿಲ್ಲ. ಏನಿವೆ, ಇದು ಹೊಸ ಪ್ರಾಡಕ್ಟ್ ಹಾಕ್ಸಿರೋದು. ಈ ಪ್ರಾಡಕ್ಟ್ಗೆ ರೀಪ್ಲೇಸ್ಮೆಂಟ್ ಅದು. ಸೊ ಇದು ಏನಾಗಿದೆ ಅಂದರೆ, ಪಂಪೇನೋ ಹಾಳಾಗಿದೆಯಂತೆ. ಸೊ ಹಾಗಾಗಿ ಹೀಟ್ ಏನಿದೆ ಆ ಹೀಟ್ನ ಕೂಲ್ ಮಾಡ್ತಾಯಿಲ್ಲ. ಪ್ರೊಸೆಸರ್ದು ಹೀಟ್ ಜಾಸ್ತಿ ಆಗಿಬಿಟ್ಟು ಪಿ ಸಿ ಆಫ್ ಆಗ್ತಿತ್ತು. ಸೊ ಇದು ಸಿಕ್ಕಾಬಟ್ಟೆ ತಲೆನೋವು ಕೊಟ್ಬಿಡ್ತು ನನಗೆ ನೆನ್ನೆ ಅಂತೂ. ಆಮೇಲೆ ಹೆಂಗೆ ಜುಗಾಡ್ ಮಾಡಿ, ಆ್ಯಕ್ಚುಲಿ ಇದು ಲಿಕ್ವಿಡ್ ಕೂಲರು. ಇವಾಗ ನಾನು ಹಾಕ್ಸಿರೋದು ಏರ್ ಕೂಲರು, ಲಿಕ್ವಿಡ್ ಕೂಲರ್ ಅಲ್ಲ. ಸೊ ಬಜೆಟ್ ತುಂಬ ಜಾಸ್ತಿ ಆಯಿತು. ಆಲ್ಮೋಸ್ಟ್ ಒಂದು ಚೆನ್ನಾಗಿರೋದು ಬೇಕು ಅಂತ ಹೇಳಿದ್ರೆ ಇದೇ ಥರ ಲಿಕ್ವಿಡ್ ಕೂಲರು ಒಂದು 8,000, 9,000, 10,000 ಚೆನ್ನಾಗಿರೋದು. ಓಕೆನಾ. ಸೊ ಅಷ್ಟು ಬಜೆಟ್ ಬೇಡ ಸದ್ಯಕ್ಕೆ ಇನ್ವೆಸ್ಟ್ ಮಾಡೋದು ಅಂತ ಅನ್ನಿಸ್ತು. ನೋಡೋಣ ಡಿಫ್ರೆನ್ಸ್ ಏನು ಬರುತ್ತೆ ಅಂತ. ಜಾಸ್ತಿನೇ ಟೆಂಪ್ರೇಚರ್ ಡಿಫ್ರೆನ್ಸ್ ಬರಲ್ಲ ಅಂತ ಹೇಳಿದ್ದಾರೆ, ಕರೆಕ್ಟಾಗಿ ಗೊತ್ತಿಲ್ಲ. ಓಕೆನಾ, ನೋಡೋದಲ್ಲೇ ಗೊತ್ತಾಗೋದು. ಸೊ ಹಾಗಾಗಿ ಸದ್ಯಕ್ಕೆ ಇದನ್ನು ಹಾಕ್ಸಿದ್ದೀನಿ, ಏರ್ ಕೂಲರ್ನೇ. ಒಂದು ಲೆವೆಲ್ಗೆ ನಡೀತಾ ಇದೆ. ಸೊ ಬೆಳಗ್ಗೆಯಿಂದ ಹೊಸದಾಗಿ OS ಎಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ಹ್ಯಾಂಗ್ ಆಗ್ತಿತ್ತು ಅಂದ್ಬಿಟ್ಟು ಹೆಂಗಿರು ಮಾಡಿಸ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಸರಿ ಮಾಡಿಬಿಡೋಣ ಅಂದ್ಬಿಟ್ಟು OS ಎಲ್ಲ ನಾನೇ ಇನ್ಸ್ಟಾಲ್ ಮಾಡಿಬಿಟ್ಟು ಈಗ ಕುತ್ಕೊಂಡಿದ್ದೀನಿ. ಇದೇ ಬೆಳಗ್ಗೆಯಿಂದ ಮಾಡಿರೋ ಕೆಲಸ. ಆ್ಯಂಡ್ ನೋಡ್ಕೊಂಬಿಡಿ, ಅಕಸ್ಮಾತ್ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಇದೇ ನಮ್ಮ ಹೊಸ ಕೂಲರು. ಸೊ ಇದು ಏರ್ ಕೂಲರ್. ಓಕೆನಾ. ಯಾವುದಿದು ಥರ್ಮಲ್ ರೈಟ್ ಬ್ರ್ಯಾಂಡಿಂದ ಹಾಕ್ಸಿರೋದು. ಈಗ ಇದು ಥರ್ಮಲ್ ಟೆಕ್ ಆಲ್ರೆಡಿ ಇದ್ದಿದ್ದು, ಥರ್ಮಲ್ ಟೆಕ್. ಸೊ ಮೆಟಲ್ ಪೇಸ್ಟ್ ಅಂತೀನಿ, ಥರ್ಮಲ್ ಪೇಸ್ಟ್ ಅಂಟ್ಕೊಂಡ್ಬಿಡ್ತು. ಏನಿವೆ, ಸದ್ಯಕ್ಕೆ ಈ ತಲೆನೋವು ಜೊತೆಗೆ ಇನ್ನೂ ಬೇಜಾನ್ ತಲೆನೋವುಗಳು ಆಗ್ಬಿಟ್ಟಿದ್ವು. ಅವೆಲ್ಲ ಹೇಳ್ತೀನಿ ಅಂತ ಹೋಗ್ತಾ ಸದ್ಯಕ್ಕೆ ತಲೆನೋವುಗಳನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಈಗ ನಾವು ಹೊರಗಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಬಿಗ್ ರೂಟ್ ಇದೆ. ಸೊ ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಸಾಕು. ಓಕೆನಾ, ನನ್ನ ಟೆನ್ಷನ್ ಸ್ಟೋರಿನ ಆಮೇಲೆ ಕಂಟಿನ್ಯೂ ಮಾಡೋಣ, ಇನ್ನೂ ಇದ್ದಾವೆ. ಗೈಸ್, ನಾನು ಬಂದು ಕಾರ್ ತೆಗೆದು ಕುತ್ಕೊಂಡಿದ್ದೀನಿ. ಡ್ಯಾಡಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ಬರಲ್ಲ ಹೊರಗಡೆ. ಲೇಟು ಏನೋ ಕಾಂಪ್ಲಿಮೆಂಟ್ ಕೊಡ್ತಾರಪ್ಪ ನಮ್ಮ ನನ್ನ ಹೆಂಡ್ತಿಗೆ. ಬರವಾ, ಫೈನಲಿ ಬಂದರು. ಅರ್ಧ ಗಂಟೆ ಆದಮೇಲೆ ಈ ಬಿಸಿಲಲ್ಲಿ ಹೊರಗಡೆ ನಿಲ್ಲಿಸ್ಬಿಟ್ಟು ನಮ್ಮನ್ನ ಹೊರಡೋಣ ಅಂತ ಹೇಳ್ಬಿಟ್ಟು. ಸೀಟ್ ಬೆಲ್ಟ್ ಹಾಕೋಬೇಕಾ? ಬಾಬಾ ಕೇಳೋದು ಬೇರೆ. ಓಕೆ, ನಾನೇ ಆ್ಯಕ್ಚುಲಿ ನಾನು ಹಾಕ್ಕೊಂಡಿಲ್ಲಲ್ಲ, ಹಾಕೊಂಡ್ಬಿಡೋಣ. ಅದು ಕೇಳ್ತಾ ಇರೋದೇ ಬೇರೆ. ನೆನಿವೆ, ಈಗ ಸದ್ಯಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ. ಇವತ್ತು ನಾನು, ಹೆಂಡತಿ, ಮಮ್ಮಿ, ಡ್ಯಾಡಿ ಎಲ್ಲರೂ ಹೋಗ್ತಾ ಇದೀವಿ. ಮದುವೆಗೂ ಅವತ್ತು ಹೋಗಿದ್ವಿ. ಆ್ಯಕ್ಚುಲಿ ಮದುವೆಗೆ ಹೋಗಿದ್ವಿ. ವ್ಲಾಗ್ ಮಾಡಿದ್ದೀನಿ, ಅದನ್ನು ವ್ಲಾಗ್ ಮಾಡಿದ್ದೀನಾ? ಮಾಡಿಲ್ಲ ಅನ್ಸುತ್ತವ. ಕರೆಕ್ಟ್ ನಾನೇ ಮರ್ತೋಗ್ಬಿಟ್ಟಿದ್ದೆ. ಎಷ್ಟು ಅಂತ ತಲೆಯಲ್ಲಿ ಇಟ್ಕೊಳ್ಳೋಣ ಟೆನ್ಷನ್ಸು. ಅಂದರೆ ಸುಮಾರು ವ್ಲಾಗ್ಗಳು ಎಡಿಟ್ ಮಾಡಿರ್ತೀವಲ್ಲ, ಗೊತ್ತಾಗೋದಿಲ್ಲ ಯಾವ ವ್ಲಾಗು ಮಾಡಿದ್ದೀನಿ, ಯಾವುದು ಅಂತ ಕನೆಕ್ಷನ್. ಸೊ ಕಾರ್ತಿಕ ಇತ್ತು ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ಬಿಗ್ ರೂಟ. ಇವಾಗ ಇಟ್ಕೊಂಡಿದ್ದಾರೆ ಬಿಗ್ ರೂಟನ್ನು. ಸೊ ಅದಕ್ಕೆ ನಾವು ಬ್ಯಾಟಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ನಮ್ಗೇನು ನಮ್ಮನೇಲಿ ಒಗ್ಗರಣೆ ಹಾಕ್ಬೇಕು. ಬೆಳಗ್ಗೆ ಎದ್ಬಿಟ್ಟು ಚಿಕನ್ ತರಕ್ಕೆ ಹೋಗ್ಬೇಕು ನಾನು. ಅವಾಗ್ಲೇ ನನಗೂ ಫೀಲ್ ಭಾನುವಾರ ಅಂತ. ಇವತ್ತು ಭಾನುವಾರ ನಿಜವಾಗ್ಲೂ ಅನಿಸ್ತಾ ಇಲ್ಲ. ಮಂಡೇನೋ ಇಲ್ಲ ಟ್ಯೂಸ್ಡೇನೋ ಅಂತ ಅನಿಸ್ತಾ ಇದೆ. ಹೌದಾ? ಮಂಡೇ ತಿಂತೀಯಾ ನಾನ್ ವೆಜ್? ಅಂದ್ರೆ ಅದೇ ತರ ಫೀಲ್ ಆಗ್ತಿದೆ. ಓ, ಇನ್ನು ನಾನ್ ವೆಜ್ ತಿಂದು ಬಂದ್ಮೇಲೆ ಮಂಡೇ ಅಲ್ಲ, ಬೇರೆ ಯಾವುದೋ ದಿನ ಅನ್ಸುತ್ತೆ. ಟ್ರಾಫಿಕ್ ನೋಡಿದ್ರೆ ಅನ್ಸುತ್ತಾ ಇವತ್ತು ಭಾನುವಾರ ಅಂತ. ಒಂದು ಟೈಮಲ್ಲಿ ಭಾನುವಾರ ಅಂದರೆ ಖಾಲಿ ರೋಡು ಅನ್ನೋ ಫೀಲ್. ಈಗ ಭಾನುವಾರನೇ ಜಾಸ್ತಿ. ಬರೋ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ನಮ್ಮಂಥವರೆಲ್ಲ ಎತ್ಬಿಟ್ಟಿರ್ತಾರೆ ಅನ್ಸುತ್ತೆ.
ಕಸದ ಆಟೋ ಮತ್ತು ಟೆಂಪೋ ಅವೆರಡರಿಂದ ಫುಲ್ ಜಾಮ್. ಆದರೂ ಏನು ಧೈರ್ಯವಾಗಿ ನಿಲ್ಸೋಗ್ತಾರಪ್ಪ, ನಮಗೆ ಭಯ ಆಗುತ್ತೆ. ಇದ್ರೂ ನಿಲ್ಸೋರಾ ಮೋಸ್ಟ್ ಏನಾದ್ರು ಲೋಡ್ ಗಿಡ್ ಮಾಡ್ತಿರ್ತಾರೆ. ಅದಕ್ಕೆ ಅವೆರಡು ಕ್ಲಿಯರ್ ಆದರೆ ಫುಲ್ ಆರಾಮಾಗಿ ಮೂಮೆಂಟ್ ಆಗುತ್ತೆ. ಅಲ್ಲಿ ಮೂಮೆಂಟ್ ಆಗದೆ ಇರೋದಕ್ಕೆ ಅಲ್ಲಿ ಜಾಮ್ ಆಗಿದೆ. ಸೊ ನಮಗೂ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲಿ. ಈಗ ನೋಡಿ ಬಸ್ಗೂ ಹೋಗೋಕ್ಕಾಗಲ್ಲ, ಈ ಟೆಂಪೋ ತೆಗಿಯಲ್ಲ, ಇವಾಗ ಯಾರೂ ಹೋಗೋಕ್ಕಾಗಲ್ಲ. ರೆಡಿನೇನಮ್ಮ ಬ್ಯಾಟಿಂಗ್ ಮಾಡೋಕ್ಕೆ? ಗೈಸ್ ಈ ಬೀಗ್ ರೂಟಿಗೆಲ್ಲ ಬಂದುಬಿಟ್ರೆ ನಾವು ಪಾರ್ಕಿಂಗ್ ಹುಡ್ಕೋದೆ ಭಾರಿ ಹಿಂಸೆಗೆ. ಬೇರೆಯವ್ರ ಮನೆ ಮುಂದೆ ನಿಲ್ಸೋಕ್ಕಾಗಲ್ಲ. ನೋಡಿ ಹೆಂಗೆ ಬಂದಿದ್ದೀನಿ. ಅದು ಫಾರ್ಮಲ್ ಚಾಕಿ ಹಾಕಿ ನನಗೆ ಅನಿಸ್ತದೆ ಚಪ್ರಿ ತಗೊಂಡಿದ್ದೀನಿ ಈ ಕ್ರಾಕ್ಸ್ ಹಾಕ್ಕೊಂಡು. ಯೂಶ್ವಲ್ ಏನು ಅನಿಸ್ತದೆ ಒಂಥರ ಕ್ಯಾಶುವಲಾಗಿ ಎಲ್ಲ ಫ್ರೆಂಡ್ಸ್ ಮೀಟ್ ಮಾಡೋಕೆ ಹೋಗ್ತಾರೆ, ಯಾವುದೋ ಇವೆಂಟ್ಗೆ ಹೋಗ್ತಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಏನಿವೆ ಏನೂ ಮಾಡೋಕ್ಕಾಗಲ್ಲ. ಈ ಥರನೂ ಇರಬೇಕು. ಅವಾಗಲೇ ಡಿಫ್ರೆನ್ಸ್ ಗೊತ್ತಾಗೋದು. ಸೊ ಡ್ಯಾಡಿ ಮಮ್ಮಿ ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಹೆಚ್ಕೋ ಊಟ ಮಾಡಿಲ್ಲ ಗೈಸ್. ಊಟಕ್ಕೆ ಮುಂಚೆನೇ ನೋಡಿ ಅತ್ತೆ ಸೊಸೆ ಇಬ್ಬರು ಐಸ್ ಕ್ರೀಮ್ ತಿಂತಾವ್ರೆ. ಪಾರ್ಟ್ನರ್ಶಿಪ್ಪಲ್ಲಿ ಬಲ್ಲ ಇದ್ದೀರಾ. ಫುಲ್ ಡ್ರೈ ಫ್ರೂಟ್ಸ್ ಬಿದ್ದಿದೆಯಾ? ಲಕ್ಕಿ. ಹೌದಾ? ಹಂಗಾರೆ ನಾನು ಲಕ್ಕಿ. ಓಕೆ ಮೇಡಮ್, ಇಬ್ಬರು ಲಕ್ಕಿ ಆಯಿತಾ. ಸೊ ಸ್ವೀಟ್ನಿಂದ ಪ್ರಾರಂಭಿಸುತ್ತಿದ್ದೇವೆ ನಮ್ಮ ಊಟವನ್ನು. ಹಾಂ, ನಾನು ಕೇಳಿದ್ನಲ್ಲ ಅದಕ್ಕೆ ನಿನಗೂ ಹಾಕಿದ್ರು. ನಾನು ಹೆಂಡ್ತಿ ಅಲ್ವಾ ನೀನು ಅಂತ. ಏನಿದು ಗೈಸ್? ನಾನು ಸ್ಪೆಷಲಾಗಿ ಕೇಳ್ಬಿಟ್ಟು ಚರ್ಬಿ ಹಾಕ್ಸ್ಕೊಂಡೆ ಗೈಸ್. ಬಡ್ಡಿ ಮಗೊಂದು ಅಷ್ಟಾಗಿದೆ. ಚರ್ಬಿ ಎಲ್ಲ ನನಗೆ ಗೊತ್ತಾವೆ. ಈಗ ನಾವು ಫೈನಲಿ ಐಸ್ ಕ್ರೀಮ್ ಸರದಿಗೆ ಬಂದಿದ್ದೀವಿ. ಚಿಯರ್ಸ್ ಚಿಯರ್ಸ್ ಚಿಯರ್ಸ್. ಚಿಯರ್ಸ್ ಚಿಯರ್ಸ್ ಎಲ್ಲರಿಗೂ ಚಿಯರ್ಸ್. ಓಕೆನೇನವ? ಓಕೆ. ಸೊ ಗೈಸ್ ಫೈನಲಿ ನಾವು ನಮ್ಮ ಕಾರನ್ನು ಇಲ್ಲಿ ಪಾರ್ಕ್ ಮಾಡಿದ್ವಿ. ಅಲ್ಲಿಗೆ ಬಂದು ಕಾರನ್ನು ಹತ್ತಿ ತೆಕ್ಕೊಡ್ಲಾ ಮೇಡಮ್ ಕಾರ್ನ? ಡೋರ್ ತೆಗಿಬೇಕಾಗಿತ್ತ? ಅಲ್ಲ ಲೇಟ್ ಆಯ್ತಲ್ಲ ಅದಕ್ಕೆ. ಓಪನ್ ಮಾಡಲಿಲ್ಲಲ್ಲ ಅದಕ್ಕೆ. ಓ ಮೆತ್ತಿಗೆ ಬಳೆ ಏನಾಗಿಲ್ಲ ಹುಷಾರು. ಫೈನಲಿ ನಾವು ಮನೆಗೆ ಬಂದು ರೀಚ್ ಆಗಿದ್ದೀವಿ. ಬಾಯ್ ಮಾ. ಇನ್ನೇನು ಮನೆಗೆ ತಲುಪ್ಸಾಯ್ತಲ್ಲ ಎಲ್ರೂ. ನಾನು ಮನೆಗೆ ಬರಬೇಕಾ? ನಾನು ಹಂಗೆ ಎಲ್ಲರೂ ಓಟ್ ಬರೋಣ ಅಂತ ಅಂದ್ಕೊಂಡೆ. ಒಂದು ಟ್ರಿಪ್ ಹೋಗ್ಬರೋಣ ಅಂತ ಅಂದ್ಕೊಂಡೆ. ಟ್ರಿಪ್ಪು ಓಕೆ. ಕಾರಲ್ಲಿ ಹೋಗ್ಬಾರ್ದ ಟ್ರಿಪ್ಪು? ನೋಡಿ ಗೈಸ್, ಬೈಕಲ್ಲಿ ಹೋಗೋದಾದರೆ ಒಂದು ಪಕ್ಷ ನಂಬ್ತಲಂತೆ, ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ನಂಬಲ್ವಂತೆ. ಅದು ನಾನೊಬ್ಬನೇ. ಅಲ್ಲಿಂದ ಹಿಂದೆ ಕಮೆಂಟ್ಗಳು ಪಾಸ್ ಆಗ್ತಾವೆ ಒಂದೊಂದಾಗಿ. ಏನು ಮಾಡೋಕ್ಕಾಗಲ್ಲ ಗೈಸ್. ಮದುವೆ ಆದಮೇಲೆ ಹಿಂಗೆ ಕಮೆಂಟ್ ಪಾಸ್ ಆಯ್ತಾ ಇರ್ತವೆ. ಪಾಸ್ ಮಾಡಿಸ್ಕೋತಾ ಇರಬೇಕು. ಏನು ಮಾತಾಡೋಂಗಿಲ್ಲ. ಮೊದಲನೇದಾಗಿ ಎಲ್ಲೂ ಹೋಗಂಗಿಲ್ಲ ಮೊದಲನೇದಾಗಿ ಎಂದೆ. ಹೋಗ್ಬೋದು, ನಿಜ ಹೇಳಿ ಹೋಗಿ. ಇಲ್ಲ ಬಿಡು, ನನಗೆ ಬೇಜಾರು ನಿನ್ನ ಬಿಟ್ಟು ಹೋಗಕ್ಕೆ. ಹೊರಗಡೆ ಬಂದ್ಬಿಡ್ತು ಗೈಸ್, ನಿಜ ಹೊರಗಡೆ ಬಂದ್ಬಿಡ್ತು. A few inches later. ಸೊ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಒಂದು ಬ್ರೇಕ್ನ ನಂತರ ವಾಪಸ್ ನಿಮ್ಮೆಲ್ರಿಗೂ ಸಿಗ್ತಾ ಇದ್ದೀನಿ. ಬೀಗ್ ರೂಟಿಗೆಲ್ಲ ಹೋಗಿ ಬಂದ್ಬಿಟ್ಟು ಆಮೇಲೆ ಬ್ಲಾಗೇ ಮಾಡಲಿಲ್ಲ. ಸೊ ಇವತ್ತು ಮತ್ತೆ ನಮ್ಮ ಮನೇಲಿ ಕುಕಿಂಗ್ ಮಾಡಿಸಿದ್ದೀವಿ. ಇವತ್ತು ನಾನ್ ವೆಜ್ ಕುಕಿಂಗು. ಸೊ ಇವತ್ತೇನೋ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ಯೂಟ್ಯೂಬಲ್ಲಿ 5 ಸರಿ ಶೇರ್ ಮಾಡಿಬಿಟ್ಟವ್ರೆ. ಮಾಡ್ತಿಲ್ವಾ? ಅದಲ್ವಾ ಮಾಡ್ತಾರೆ. ನಮ್ಮ ಮನೇಲಿ ಏನು ಮಾಡ್ತಾವ್ರೆ ಅಂತ ಇವ್ರಿಗೆ ಗೊತ್ತಿಲ್ಲ, ಮಾಡ್ತಿರೋರಿಗೆ ಗೊತ್ತಿಲ್ಲ. ನೀನು ಮಾಡ್ತಿದ್ಯಾ? ಸೊ ಅದನ್ನೇ ಮಾಡ್ತಿರೋದಾ? ಸೊ ಇವತ್ತು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರಂತೆ. ಅದು ಎಷ್ಟು ಶೇರ್ ಮಾಡೋರು ಯೂಟ್ಯೂಬಲ್ಲಿ. ನನ್ನ ಹೆಂಡ್ತಿಗೆ ಒಂದ್ಸರಿ, ನನಗೊಂದ್ಸರಿ, ನಮ್ಮ ಅಕ್ಕ ಕಳಿಸಿರೋದು. ಹ್ಞೂ. ಆಮೇಲೆ ನಮ್ಮ ಅಮ್ಮನಿಗೊಂದ್ಸರಿ, ನಮ್ಮಮ್ಮ ವಾಪಸ್ ನಮಗೆ ಗೊತ್ತಿಲ್ವೇನೋ ಅಂತ ನನಗೊಂದ್ಸರಿ, ಹಿಂಗೆ. ಓ. ಸೊ ಇವತ್ತು ನಾವು ಸ್ವಲ್ಪ ಏರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ರಿಸಲ್ಟ್ ಗೊತ್ತಿಲ್ಲಪ್ಪ, ನೀನು ಹೇಳ್ಬೇಕು. ಕೂದಲು ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ಗುರು ಏನು ಗುರು ಮದುವೆ ಆದ್ಮೇಲೆ ಕೂದಲು ಎಲ್ಲೋಯ್ತು ಅಂತ ಅಂದ್ಬಿಟ್ಟು. ಮದುವೆ ಆದಮೇಲೆ ಸ್ವಲ್ಪ ಓಡಾಟಗಳು ಜಾಸ್ತಿ ಆಗ್ಬಿಡ್ತು. ಕೇರ್ ಮಾಡೋದು ಮುಕ್ತಿನಂತ ಮಾತು, ನನ್ನ ಮನಸ್ಸಿನ ಮಾತು. ಸೊ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಗೈಸ್. ಅದಾದಮೇಲೆ ಮದುವೆ ಆದಮೇಲೆ ಏನೇ ಆಗಲಿ ಕೇರ್ ಮಾಡಬೇಕು. ನಾನು ಒಂದ್ಸರಿ ಒಂದು ಪ್ರಮೋಷನ್ಗೆ ಹೋಗಿದ್ದೆ. ಅವಾಗ ಡಾಕ್ಟ್ರ್ ಹೇಳಿದರು ನನಗೆ, ಓಕೆನಾ, ನಾನು ಹೋಗಿದ್ದೆ ಪ್ರಮೋಷನ್ಗೆ. ಆದ್ರೂ ಡಾಕ್ಟ್ರ್ ಒಂದು ಹೇಳಿದರು, ಅವರು ನನಗೇನೋ ಮಾಡ್ತಿದ್ರು, ಓಕೆನಾ, ಅದು ಹೆಸರು ಎಕ್ಸಾಕ್ಟ್ಲಿ ಅಂತ ಗೊತ್ತಿಲ್ಲ. ಆವಾಗ ಹೇಳ್ತಾಯಿದ್ರು, ನಿನ್ನ ಕೂದಲು ಉದ್ರೋಗಕ್ಕೆ ಬರ್ತಾ ಇದೆ, ಲೈಕ್ ಕಮ್ಮಿ ಆಗ್ತಾ ಇದೆ, ಸೊ ಕೇರ್ ಮಾಡು, ಹೇರ್ ಕೇರ್ ಮಾಡು ಅಂತ ಅಂದ್ಬಿಟ್ಟು. ಹಾಗೆ ನಾನು ಹೇಳಿದೆ, ಹ್ಞೂ ಮಾಡಬೇಕು ಅಂತ. ಬರೀ ಕೂದಲು ಅಷ್ಟೇ ಅಲ್ಲ, ನಿನ್ನ ಲೈಫಲ್ಲಿ ನಿನ್ನ ಗರ್ಲ್ ಫ್ರೆಂಡ್ ಇದ್ರೂ ಅಷ್ಟೇ, ಅಂದರೆ ಮದುವೆಗೆ ಮುಂಚೆ
ಸುಮಾರು ವರ್ಷ ಮುಂಚೆ ಡಾಕ್ಟ್ರ್ ಹೇಳಿದ್ರು ನಿನ್ನ ಗರ್ಲ್ ಫ್ರೆಂಡ್ ಇದ್ರು ಅಷ್ಟೇ, ಸೊ ಕೇರ್ ಮಾಡ್ಬೇಕು, ಅವಲೇ ಎಲ್ಲ ಸರಿ ಆಗೋದು, ಕೇರ್ ಮಾಡಿಲ್ಲ ಅಂದರೆ ಎಲ್ಲ ಹೋಗ್ಬಿಡ್ತವೆ ಅಂತ. ಗರ್ಲ್ ಫ್ರೆಂಡ್ ಹೋಗ್ಬಿಡ್ತೀವಿ. ಸೊ ಹಂಗೆ ನಾವು ಕೇರ್ ಮಾಡಿದ್ದೆ ಇದ್ದಿದ್ದಕ್ಕೆ ನಮ್ಮ ಫುಲ್ ಹೋಗ್ತೈತೆ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಏನಿವೆ ಬರುತ್ತೆ ವಾಪಸ್. ಗೊತ್ತು ಡಬಲ್ ಕೇರ್ ಮಾಡ್ತಾ ಇದ್ದೀರಲ್ಲ, ಬರುತ್ತೆ. ಡಬಲ್ ಕೇರ್ ಮಾಡ್ತಾ ಇಲ್ಲ, ಡಬಲ್ ಜನ ಕೇರ್ ಮಾಡ್ತಾ ಇದ್ದೀವಿ, ಅದಕ್ಕೆ ಬರುತ್ತೆ. ಸೊ ಇವಾಗ ಏರ್ಗೆ ಹಚ್ಕೊಂಡು ಅದಾದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಗೈಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಏನೇನು ಹಾಕಿದ್ದೀರಾ? ಏನಿದು ಹೆಸರು? ಏನೋ ಚಿಕನ್ ಅಷ್ಟೇ. ಏನೋ ಚಿಕನ್, ಅವೆಲ್ಲ ಕೇಳಬಾರ್ದು ಓಕೆನಾ. ಅದು ಬಂದ ಮೇಲೆ ಅದು ಹೆಂಗಾಗಿರುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡ್ಬೋದು ಏನು ಅಂತ. ಖಾರ ಚಿಕನು ಹೊಸದು. ನಾನು ಇಲ್ಲಿವರೆಗೂ ರೆಡಿ ಇದಕ್ಕೆ ಖಾರ ಪುಡಿ ಅಷ್ಟೇ ಹಾಕಿರೋದು, ಬೇರೆ ಏನೇನು ಹಾಕಿಲ್ಲ. ಬೇರೆ ಏನು ಹಾಕಿಲ್ಲ. ಏನು ಮಾಡ್ತಾವ್ರೆ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ. ಇಲ್ಲಿ ಎಕ್ಸ್ಪೆರಿಮೆಂಟ್ ನಮ್ಮ ಮೇಲೆ ಆಗುತ್ತೆ. ರೆಡಿ ಆಗಿದ್ದೀವಿ. ಅಲ್ಲ ನಾನು ಅದೇ ಹೇಳ್ತಿರೋದು, ತಿನ್ನೋ ಥರ ಆದರೆ ಸಾಕು ನನಗೆ. ಹೆಸರು ಓಲಿ ಅತ್ತಾಗ ಹೇಳಲಿಲ್ಲ ಅಂದರೂ ಪರವಾಗಿಲ್ಲ. ಇಲ್ಲಿ ನಮ್ಮ ಚಿಕನ್ ಸಾಂಬಾರು ರೆಡಿಯಾಗಿದೆ. ಸೊ ಇದನ್ನು ಟೇಸ್ಟ್ ಮಾಡೋದಕ್ಕೆ ನನಗೆ ಹಾಕ್ಕೊಟ್ಟಾರೆ. ಎಷ್ಟೋ ಕರೆಕ್ಟ್ ಅದೊಂದು ಹೇಳ್ಬೇಕು. ಇಷ್ಟೊಂದು ಹಾಕ್ಕೊಟ್ಟಿದ್ದಾರೆ ನೋಡಿ ನನ್ನ ಹೆಂಡತಿ. ಪೀಸು ಕಾಣ್ತಾನೆ ಇಲ್ಲ. ಸೊ ನೋಡೋಕ್ಕೆ ಒಂದು ಸ್ವಲ್ಪ ಕಲರ್ ಸ್ವಲ್ಪ ಪ್ರಾಮಿಸಿಂಗ್ ಆಗಿದೆ. ಬಟ್ ನೋಡ್ಬೇಕು ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ದೊಡ್ಡವ್ರು ಹೇಳಿಲ್ವಾ ಊಟ ಬರೀ ನೋಡೋಕ್ಕೆ ಚೆನ್ನಾಗಿದ್ರೆ ಸಾಲದು, ಟೇಸ್ಟ್ ಕೂಡ ಚೆನ್ನಾಗಿರಬೇಕು ಅಂತ. ಹಾಗೆ ಚಿಕನ್ ಟೇಸ್ಟ್ ನೋಡಿದ್ರೆ ಸಖತ್ತಾಗಿತ್ತು. ಸೊ ಇದು ಅಷ್ಟೇ, ಇವಾಗ ಒಂದು ಸ್ವಲ್ಪ ಕಲರ್ ಪ್ರಾಮಿಸಿಂಗ್ ಆಗಿದೆ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡ್ಬಿಡೋಣ. ಬೇಡ ಹೇಳಿ ನಾನು ಯಾಕೆ ನನ್ನನ್ನು ತೋರಿಸ್ಕೊತಾ ಇಲ್ಲ ಅಂತ ಅನ್ಕೊಬೋದು ನೀವು. ಸೊ ಹೇರ್ ಕೇರ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ. ಹಾ ಫುಲ್ ಬಿಸಿ ಬಿಸಿ ಗೊಜ್ಜು ಸಖತ್ತಾಗಿದೆ. ಕರೆಕ್ಟಾಗಿ ತಿರ್ಸ್ಕೊಳಕ್ಕೆ ಹೋದೆ ಕ್ಯಾಬ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಕಲ್ತ್ಬಿಟ್ಟೆ ಬಿಡು ಮಾಡೋದು. ಬಟ್ ಪುದೀನ ಎಲ್ಲ ಹಾಕಿರೋದು ಒಂಥರ ಚೆನ್ನಾಗಿದೆ, ಸಖತ್ತು. ಎಲ್ಲ ಯೂಟ್ಯೂಬ್ ವಿಡಿಯೋನು ಫೇಕ್ ಇರಲ್ಲ. ನೀವು ಹೇಳೋ ಮಾತು ನೋಡಿದ್ರೆ ಹೇಗಿದೆ ಅಂದರೆ ನಾವು ಫೇಲ್ ಆಗಿರೋದನ್ನು ಸಕ್ಸಸ್ ಅಂತೀವಿ ಅನ್ನೋ ಥರ ಆಗ್ಬಿಡ್ತು. ಇಲ್ವಾ ಇಲ್ಲ ಗೆಸ್ ನಿಜವಾಗ್ಲೂ ಚೆನ್ನಾಗಿದೆ ಇದು.